ಲೋಡಿಗೆ ಬಿಡಬೇಕು. ಗಾಡಿ ಇಲ್ಲಿ ತಗ್ಲಾಕೆ ಕುಂತೈತೆ, ಆಚೆ ಬರ್ತಾ ಇಲ್ಲ. ಬೆಲ್ಟ್ ತಗೊಂಡಿದ್ದೀನಿ, ಬೆಲ್ಟ್ ಕಟ್ಟಿ ಆಚೆ ಎಳಿಬೇಕು. ಬೆಲ್ಟ್ ಟ್ಯಾಕ್ಟ್ರಿ ತತ್ತೀನಿ ಅಂತ ಹೋಗಿದ್ದಾರೆ, ಟ್ಯಾಕ್ಟ್ರಿ ಕಟ್ಟಿ ಎಳಿಬೇಕು. ಬರ್ತಾ ಇಲ್ಲ ಆಚೆ, ರೋಲ್ ಹೊಡಿತೈತೆ. ದಾಲು ರೋಟಿ ರೈಸ್ ಹೇಳಿದ್ದೀನಿ, ಗೀ ರೈಸ್ ಹೇಳಿದ್ದೀನಿ, ಒಂದು ಹಾಫ್ ತಿನ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಸಿರಿ. ಲೋಡು, ಇವತ್ತಿನ ಲೋಡು ಏನು ಮಾಡೋದಂತ ತಲೆ ಕೆಡಿಸ್ಕೊಂಡು ಬೆಂಗಳೂರಿಗೆ 200 ಕಿಲೋಮೀಟ್ರ್ ಇತ್ತು. ಬೆಂಗಳೂರಿಗೆ ಹೋದರೆ ಮತ್ತೆ ಲೋಡ್ ಆಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಬಳ್ಳಾರಿಗೆ ಹೋಗಿ ಲೋಡ್ ಮಾಡೋಣ ಅಂದ್ಕೊಂಡೆ. ಬಳ್ಳಾರಿಗೆ ಬಂದೆ, ನಮ್ಮ ಫ್ರೆಂಡು ಫೋನ್ ಮಾಡಿಬಿಟ್ಟು ಅಲ್ಲಿಂದನೇ ಲೋಡ್ ಮಾಡಿಸ್ತೀನಿ ಅಂತಂದರು. ಅದೇನೋ ವೆದರು ಮಳೆ ಬರೋಂಗಾಯ್ತಲ್ಲ, ಅಕ್ಕಿ ಲೋಡು ಮತ್ತೆ ನೆಂದರೆ ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲ ಇವತ್ತಾಗಲ್ಲ ನಾಳೆ ಮಾಡ್ತೀನಿ ಅಂತಂದರು. ಮತ್ತು ಸಿನ್ನೂರು ಟ್ರಾನ್ಸ್ಪೋರ್ಟರಿಗೆ ಫೋನ್ ಮಾಡೋದಕ್ಕೆ ಬಾರಪ್ಪ ಲೋಡಿದೆ ಬೆಂಗಳೂರಿಗೆ ಕ್ಯಾರ್ಪುರಮ್ಗಿದೆ ಬನ್ನಿ ಅಂತಂದರು. ಬಂದೆ, ಸಿನ್ನೂರಿಗೆ ಬಂದು ಮಿಲ್ ಹತ್ರ ಬಂದಿದ್ದಕ್ಕೆ ನೈಟೇ ಲೋಡ್ ಆಗಬೇಕಾಗಿತ್ತು. ಯಾಕಂತಂದರೆ ಮಳೆ ಬಂದ್ಬಿಟ್ಟು ಪ್ಲಾಟ್ಫಾರಮ್ ಎಲ್ಲ ನೆಂದಿತ್ತು. ಬಡ್ಡೀಸ್ ನಿನ್ನ ಸಾಬೂನು ಸ್ಲೋ ಅಂತ ಹೇಳಿ ಉಜ್ಜಿ ಪ್ಲಾಟ್ಫಾರಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನೈಟ್ ಲೋಡ್ ಮಾಡ್ತಾರೆ ಅಂತನ ಲೋಡ್ ಮಾಡ್ತೀನಿ ಅಂತಂದರು. ಮತ್ತು ಈ ಉಬ್ಳು ಗಾಡಿಗಳು ಇಲ್ಲಿ ಅನ್ಲೋಡಿಗೆ ಬರ್ತವೆ, ಮತ್ತು ಆಚೆ ತೆಗಿಯೋಕ್ಕೆ ಲೋಡಿಂಗ್ ಪಾಯಿಂಟು ಅಲ್ಲೇ ಐತಿ. ನಮ್ಮದು ಲೋಡಿಂಗ್ ಪಾಯಿಂಟು ಅಲ್ಲೇ ಐತಿ. ಅವರು ಆ ಕಡೆ ಹೋಗಿ ಅನ್ಲೋಡ್ ಮಾಡಬೇಕು, ಅಲ್ಲಿ ಹೋಗಕ್ಕೆ ಜಾಗ ಇಲ್ಲ, ತೆಗಿ ಅಂತಾರೆ. ಆ ಪ್ಲಾಟ್ಫಾರಮ್ ಎಲ್ಲ ಉಜ್ಜಿದ್ದೆ, ತೆಗಿಂದಿದ್ದಕ್ಕೆ ತೆಗೆದೆ. ಮಳೆ ಬಂತು, ಮತ್ತೆ ಎಲ್ಲ ಕೆಲಸ ಕೆಡ್ತು. ಸರಿ ಆಯಿತು ಅಂತ ಹೇಳಿ ಸೈಡ್ಗಾಗಿ ಮಲಗಪ್ಪ ಅಂತಂದರು. ಮಲಗಿದ್ದೆ. ಬೆಳಗ್ಗೆ ಒಂದು 7 ಗಂಟೆ ಹಿಂಗೆ ಮತ್ತೆ ಪ್ಲಾಟ್ಫಾರಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಗಾಡಿ ಎಲ್ಲ ಸಿಗಾಕೊಂಡಿತ್ತು, ಅದನ್ನೆಲ್ಲ ತೆಗೆದು ಮತ್ತು ಲೋಡಿಗೆ ಬಿಟ್ಟೆ. ಲೋಡಿಂಗ್ ಚಾಲೂ ಮಾಡಿದ್ದಾರೆ, ಬನ್ನಿ ಲೋಡಿಂಗ್ ನೋಡೋಣ. ನಮ್ಮ ಗಾಡೀಲಿ ಸೈಡ್ಗೆ ಹಾಕಿದ್ದೀನಿ. ಅಲ್ಲಿ ಉಬ್ಳು ಗಾಡಿಗಳು ಅಲ್ಲೇ ಹೋಗ್ಬೇಕು, ಲೋಡಿಂಗ್ ಪಾಯಿಂಟು ಅಲ್ಲೇ ಐತಿ. ಎಷ್ಟು ಸಲ ತೆಗೆದು ಹಾಕಿದ್ದೀನಿ, ಒಂದು 5-6 ಸಲ ತೆಗೆದು ಹಾಕಿದ್ದೀನಿ. ಅವು ಅರ್ಧ ಗಂಟೆಗೆ ಒಂದು ಸಲ ಖಾಲಿ ಆಗ್ತದೆ, ತೆಗಿ ಅಂತ ಲೋಡಿಗೆ ಬಿಟ್ಟಿದ್ದೀನಿ. ಅಕ್ಕಿ ಲೋಡಿಗೆ ಇವಾಗ ಹಗ್ಗ ಟಾರ್ಪಲ್ ಹಾಕ್ಬೇಕು. ಮಳೆ ಬಂದಿತ್ತು, ಎಲ್ಲ ಗೋಣಿ ಚೀಲ ತಗೊಂಡೆಲ್ಲ ಒರೆಸಿದ್ದೀನಿ. ಪ್ಲಾಟ್ಫಾರಮ್ ಒದ್ದೆ ಆಗಿತ್ತಲ್ಲ, ಕ್ಲೀನ್ ಮಾಡ್ತಾಯಿದ್ದೀನಿ. ನೈಟು ಕ್ಲೀನ್ ಮಾಡಿದ್ದೆ, ಅಯ್ಯೋ ಕರ್ಮ. ಮತ್ತೆ ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳಗ್ಗೆ. 2ನೇ ಸಲ ಕ್ಲೀನ್ ಎಲ್ಲ ತಗೊಂಡು ಒರೆಸಿದ್ದೀನಿ. ಇನ್ನೂ ಡ್ರೈ ಆಗ್ಬೇಕು, ಆಮೇಲೆ ಲೋಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಲೋಡಿಗೆ ಬಿಡಬೇಕು. ಗಾಡಿ ಇಲ್ಲಿ ತಗ್ಲಾಕೆ ಕುಂತೈತೆ, ಆಚೆ ಬರ್ತಾ ಇಲ್ಲ. ಬೆಲ್ಟ್ ತಗೊಂಡಿದ್ದೀನಿ, ಬೆಲ್ಟ್ ಕಟ್ಟಿ ಆಚೆ ಎಳಿಬೇಕು. ಬೆಲ್ಟ್ ಟ್ಯಾಕ್ಟ್ರಿ ತತ್ತೀನಿ ಅಂತ ಹೋಗಿದ್ದಾರೆ, ಟ್ಯಾಕ್ಟ್ರಿ ಕಟ್ಟಿ ಎಳಿಬೇಕು. ಬರ್ತಾ ಇಲ್ಲ ಆಚೆ, ರೋಲ್ ಹೊಡಿತೈತೆ ಅಂತಂದರೆ ದಬಾಯಿಸಿ ಹೇಳೋದು. ಬೆಲ್ಟು ಕಿತ್ತಾಕಿರೋ ದಾರ ಕಟ್ಟಿದ್ದೀನಿ, ದಾರ ಕಟ್ಟಿ ಹೇಳೋದು ನೋಡೋದು ಬರುತ್ತೇನು. ಗಾಡಿ ಆಚೆ ತೆಗೆದೆ. ಅವಳು ಟ್ಯಾಕ್ಟ್ರಿ ನಿಂತಿದೆಯಲ್ಲ, ಆ ಟ್ಯಾಕ್ಟ್ರಿಗೆ ನಾನೇ ಸಾರಥಿ ಆಗಬೇಕಾಗಿತ್ತು. ಗಾಡಿ ಆಚೆ ಬರ್ಬೇಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ ಹೆಂಗೆ ಸಿಗಾಕೊಂಡಿದೆ ಇಲ್ಲಿ. ಈಗ ಇಲ್ಲಿ ರೋಲ್ ಆಗಿ ಖಾಲಿ ಗಾಡಿನೇ ಆಚೆ ಬರ್ದಂಗೆ ಆಗಿತ್ತು. ಗೋಣಿಚೀಲ ಹಾಕಿ ಆ ಟ್ಯಾಕ್ಟ್ರಿಗೆ ನಾನೇ ಸಾರಥಿ ಆಗಿ ಗಾಡಿ ಆಚೆ ತೆಗ್ದಿದ್ದೀನಿ. ಈ ಬ್ಯಾಟ್ ಬೇರೆ ಕಿತ್ತೋಯ್ತು. ಅವ್ರಿಗೆ ಎಳಿಯೋಕ್ಕೆ ಬರೋಲ್ಲ, ಸುಮ್ಮನೆ ದಬಾಯಿಸಿ ಎಳಿತಾರೆ, ಲೈಟಾಗಿ ಹಂಗೆ ಹೋಗಲ್ಲ. ಈ ಗಾಡಿ ಡ್ರೈವರ್ನ ಕರೆದ್ರೆ ಬರೋಲ್ಲ. ಇನ್ನೊಂದು ಗಾಡಿ ಬಂದಿತ್ತು, ಅವ್ರನ್ನ ಕರೆದ್ರೆ ಯುರೋಪ ಮರಯ ಅಂತಾರೆ. ಡ್ರೈವರ್ಗಳಿಗೆ ಹೆಲ್ಪ್ ಮಾಡಬೇಕು. ಅವ್ರ ಗಾಡಿ ಎಂದು ಸಿಗಾಕಣಲ್ವಾ, ನೋಡ್ತೀನಿ ಅವಾಗ. ನಾನು ಸದ್ಯಕ್ಕೆ ಇವಾಗಲೇ ಕಟ್ಟಿದ್ದೀನಿ, ಎಳ್ದಿದ್ದೀನಿ ಆಚೆ. ಇವಾಗ ಇದಕ್ಕೆ ಕಟ್ಟಿ ಎಳೆದೀನಿ ನೋಡಿ. ಇದನ್ನು ಉಕ್ಕಿಗೆ ಹಾಕ್ಬಿಟ್ಟು, ಇಲ್ಲೂ ಉಕ್ಕೈತೆ. ಈ ಬಂಪರೆಲ್ಲ ಹಾಳಾದತ್ತು ಅಂತ ಹೇಳಿ ಅಲ್ಲೇ ಕೆಳಗಡೆ ಬಂಪರ್ಗೆ ಹಾಕಿದ್ದೆ. ಲೋಡಿಗೆ ಬಿಟ್ಟಿದ್ದೀನಿ. ಆ ಪ್ಲಾಟ್ಫಾರಮ್ ರಾತ್ರಿಯಿಂದ ಒರೆಸಿ ಸಾಕಾಕೈತೆ. ರಾತ್ರಿ ಒಂದ್ಸಲ ಲೋಡಿಗೆ ಹಾಕು ಅಂತಂದ್ರು, ಒರೆಸ್ದೆ. ಇಲ್ಲಿ ಯಾವ ಗಾಡಿಗಳು ಅಲ್ಲಿ ಒಳಗಡೆ ಹೋಗಿ ತೆಗಿ ಅಂತಂದ್ರು, ಮಳೆ ಬಂತು, ತಿರ್ಗಾ ಪ್ಲಾಟ್ಫಾರಮ್ ಒದ್ದೆ ಆಯ್ತು. ಮತ್ತು ಗಾಡಿ ಆಚೆ ಹಾಕಿ ತಿರ್ಗಾ ಬೆಳಿಗ್ಗೆನೇ ಲೋಡಿಗೆ ಬಿಡು ಅಂತಂದರು, ಇಲ್ಲಿ ಸಿಗಾಕೊಂಡಿತ್ತು.
ಈಗ ಸದ್ಯಕ್ಕೆ ಬಿಟ್ಟಿದ್ದೀನಿ, ಇನ್ನೂ ಹಗ್ಗ ಟಾರ್ಪಲ್ ಹಾಕಬೇಕು, ಗೂಡು ಹಾಕ್ಬೇಕು. ಇರಲಿ, ಟ್ಯಾಕ್ಟ್ರಿ ಓಡಿಸಿ ಭಾಳ ದಿವಸ ಆಗಿತ್ತು. ಟ್ಯಾಕ್ಟ್ರಿ ನನ್ನ ಗಾಡಿ ಸಿಗಾಕೊಂಡಿದ್ದಕ್ಕೆ ಟ್ಯಾಕ್ಟ್ರಿ ಓಡಿಸೋ ಭಾಗ್ಯ ಬಂತು. ಟ್ಯಾಕ್ಟ್ರಿ ಓಡಿಸೋ ಮಜಾನೇ ಬೇರೆ. ಸದ್ಯಕ್ಕೆ ಇವಾಗ ಪ್ಲಾಟ್ಫಾರಮ್ಗೆ ಟಾರ್ಪಲ್ ಹಾಕ್ಬೇಕು. ಇನ್ನು ಏರ್ ಹಿಡಿತಾರೇನೋ, ಏರ್ ಹಿಡಿದು ಎಲ್ಲ ಡ್ರೈ ಮಾಡಿ ಆಮೇಲೆ ಹಾಕಲಿ. ಏನೋ ಮಾಡ್ಕೊಂಡು ಸದ್ಯಕ್ಕೆ ಈ ಗಾಡಿ ಆಚೆ ಬಂತಲ್ಲ ಅದೇ ಖುಷಿ. ಬರುತ್ತೆ, ಏನಾಗಲ್ಲ, ಟೆನ್ಷನ್ ತಗೊಂಬರು. ಅವು ಆಗ್ತಾ ಇರ್ತವೆ, ಏನೂ ಮಾಡೋಕ್ಕಾಗಲ್ಲ. ನಾನೇ ಅಲ್ಲಿ ಸೈಡ್ಗೆ ಹಾಕೋದು ಬಿಟ್ಟು ಅಲ್ಲಿ ಕೆಸ್ರಕ್ಕೆ ಹೋಗಿದ್ದೀನಿ, ಮಾಡೋಕ್ಕೆ ಗೊತ್ತಿಲ್ಲ. ಇಷ್ಟೊಂದು ಅರ್ಧ ಲೋಡ್ ಆಗಿರೋದು. ಇರಲಿ ಏನಾಗಲ್ಲ, ತಗೊಳ್ಳಿ. ನಮ್ದು ಅದೇ ಇಲ್ಲೇ ಆ ಗಾಡಿ ಡ್ರೈವರು ಮತ್ತು ಇನ್ನೊಂದು ಆ ಗಾಡಿ ಡ್ರೈವರು ಕರ್ಕೊಂಡು ಟಾರ್ಪಲ್ ಹಾಕ್ಕೊಂಡಿದ್ದೀನಿ. ಇನ್ನು ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲ, ಯಾವಾಗನ ಸ್ಟಾರ್ಟ್ ಮಾಡ್ಕೊಂಬ್ಲಿ. ಇನ್ನೂ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಬೇಕು. ಲೋಡಿಂಗ್ ಸ್ಟಾರ್ಟ್ ಮಾಡಲಿ. ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ರೈಸ್ ಅಕ್ಕಿ ಲೋಡು ಫಸ್ಟು ನಿಟ್ಟು 2 3 4 5 6 7 8 9 10 11 ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ನಿಟ್ ಕೊಡ್ಕೊಂಡು 12 ಬಂದಿದೆ. ಹಿಂಗೆ 7 ಹಿಡಿಯುತ್ತೆ. ಹೈಟ್ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಇದು ಕೌಂಟಿಂಗ್ ತಗೊಬೇಕು. ಕೌಂಟಿಂಗ್ ತಗೊಂಡ್ಲಿಲ್ಲ ಅಂತಂದರೆ ಏನೋ ಮಿಸ್ ಆದರೆ ನಾವೇ ಕಟ್ಕೊಂಡು ಕೊಡ್ಬೇಕಾಗುತ್ತೆ ಬಾಡಿಗೆನೆಲ್ಲ. ಮತ್ತು ಟಾರ್ಪಲ್ಲು ಡಬಲ್ ಹಾಕ್ಬೇಕಾಗಿತ್ತು, ನಾನು ಸಿಂಗಲ್ ಹಾಕಿದ್ದೀನಿ. ಅರ್ಧ ಡಬಲ್ ಐತೆ, ಅರ್ಧ ಸಿಂಗಲ್ ಐತೆ. ದೇವರಾಗತ್ತಿ ಹೋಗ್ತಾ ಇರೋದಷ್ಟೇ. ಹಿಂಗೆ 7 ಹಿಡಿದಿದೆ. ಹಿಂಗೆ ಹೈಟ್ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಹಿಂಗೆ 7 ಹೈಟು ಕೌಂಟಿಂಗ್ ಸಿಗುತ್ತೆ. ಹಿಂಗೆ 12. ಗಾಡಿ ಏನಾದರೂ ಮೂವ್ ಮಾಡಬೇಕಾದ್ರೆ ಈ ಥರ ಪಪ್ಪೀಸ್ ಇರ್ತವೆ, ಸ್ವಲ್ಪ ನೋಡ್ಕೊಂಡು ಗಾಡಿ ಮೂವ್ ಮಾಡಿ. ಪಾಪ ಕಂಪ್ಲೀಟ್ ಆಗಿದೆ. ಈಗ ಟಾರ್ಪಲ್ ಬಿಟ್ಬಿಟ್ಟು ಹಗ್ಗ ಹೊಡಿಬೇಕು. ಆ ಗಾಡಿಗಳು ಹಾಕೋಕ್ಕೆ ಗಾಡಿ ತೆಗಿ ಅಂತಾರೆ. ಆ ಗಾಡಿ ಗೇಟಿಂದ ಆಚೆ ಹೋಗಂಗಿಲ್ಲ ಬಿಲ್ ಬರೋ ಗಂಟ. ಅವ್ನು ಸೇಲ್ಸ್ ಆ್ಯಕ್ಷನ್ ಬಂದರೆ ಅವನ ಕತೆ ಪುರಾಣ ಎಲ್ಲ ಕೇಳಲ್ಲ, ಅವ್ನು ಕೇಳೋದೇ ಬಿಲ್ಲು. ಇವ್ರಿಗೆ ಹೇಳಿದರೆ ಅರ್ಥ ಆಗಲ್ಲ. ನಾವೇ ಕಟ್ಟಲ್ಲ, ಪಾರ್ಟಿ ಕಟ್ತಾರೆ ಅಂತಂದರೆ ಇನ್ನು ಯಾರು ತೆಗಿಯೋಕೆ ಕೇಳಿದ್ದು ಅಂತಂದರೆ ಬಿಲ್ ಆಗತಕ್ಕ ಇರಬೇಕು. ಯಾಕೆ ತೆಗ್ದೆ ಅಂತಂದರೆ ಆಮೇಲೆ ನಮ್ಮ ಮೇಲೆ ಬರುತ್ತೆ. ಹುಷಾರಾಗಿರ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಈ ಟಾರ್ಪಲ್ಲು ಹಗ್ಗ ಹಾಕಿ ಸಿಗೋಣ. ಈಗ ಮತ್ತೆ ನಾನು ತೆಗಿಬೇಕು ಮುಂದೆ ಆ ಗಾಡಿ ಹಾಕೋಕ್ಕೆ. ಜಾಗ ಒಂದು ಸ್ವಲ್ಪ ಇಕ್ಕಟ್ಟು, ಏನು ಮಾಡೋಕ್ಕಲ್ಲ, ಮುಂದೆ ತೆಗಿಬೇಕು ಇವಾಗ. ಇಲ್ಲಿ ನಾನು ಹಿಂದೆ ಬರ್ತಾ ಇದ್ದಾರಲ್ಲ ಆ ಒನ್ನರ್ಗೆ ಲೋಡಿಂಗ್ ಅಮೌಂಟ್ ಕೊಡಬೇಕು. 700 ಲೋಡಿಂಗ್ ಅಮೌಂಟ್ ಕೊಡೋಣ ಬನ್ನಿ. ಅಮೌಂಟ್ ಕೊಟ್ಟಿದ್ದೀನಿ ಅವ್ರಿಗೆ, ಲೋಡಿಂಗ್ ಅಮೌಂಟ್ ಅದು. ಬಿಲ್ ಕೊಟ್ಟಿದ್ದಾರೆ. ಟಾರ್ಪಲ್ ಹಾಕಿದ್ದೀನಿ. ಮಳೆ ಬಂದರೆ ಮತ್ತೆ ರೆಕ್ಸಿನ್ ಹಾಕ್ಬೇಕು. ಮಳೆ ಬರುತ್ತಾ ಏನು ಗೊತ್ತಿಲ್ಲ, ನೋಡ್ಕೊಂಡು ಹೋಗೋಣ. ಬಂದರೆ ಹಾಕೋದು, ಇಲ್ಲಾಂತಂದರೆ ಅರ್ಧ ಡಬಲ್ ಐತೆ, ಒಂದು ಸಿಂಗಲ್ ಐತೆ ಅಷ್ಟೇ. ಅಕ್ಕಿ ಲೋಡಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಇದು ಅಡ್ವಾನ್ಸ್ ಏನೂ ಇಲ್ಲ. ಇದು 2 ರೂಪಾಯಿ ಬಾಡಿಗೆ ಎಲ್ಲ ನಾವೇ. ಡೀಸೆಲ್ಲು ಫಾಸ್ಟಾಗಿ ಎಲ್ಲ ನಮ್ಮದೇ. ಅನ್ಲೋಡ್ ಆದಮೇಲೆ ಅಮೌಂಟ್ ನಮಗೆ. ಇಲ್ಲಿಂದ KR ಪುರಂ ಪಯಣ ಸ್ಟಾರ್ಟ್. ಹೊಸಪೇಟೆ, ಗಂಗಾವತಿ, ಹೊಸಪೇಟೆ, ದುರ್ಗ, ಹಿರಿಯೂರು, ಶಿರಾ, ತುಮಕೂರು, ಬೆಂಗಳೂರು, ಹೊರಗಂಟೆಪಾಳ್ಯ. ಸಾಕು ಜಾಸ್ತಿ ಆಯಿತು. ಈ ಫ್ಯಾಕ್ಟ್ರಿಗೆ ಒಂದು ದೊಡ್ಡ ನಮಸ್ಕಾರ ಮಾಡಿ ನಮ್ಮ ಪಯಣ ಶುರು ಮಾಡೋಣ. ನೆಕ್ಸ್ಟ್ ಬಂದರೆ ಈ ಮಿಲ್ಲಲ್ಲಿ ಲೋಡ್ ಮಾಡಬಾರ್ದು, ಸ್ವಲ್ಪ ಜಾಗ ಇಕ್ಕಟ್ಟು. ಏನು ಮಾಡೋಕ್ಕಾಗತ್ತೆ. ಲೈಟಾಗಿ ಮಳೆ ಬರ್ತಾ ಇದೆ ಕೂಡ್ಲಿಗೆ ಹತ್ತತ್ರ.
ಮಳೆಯಲ್ಲಿ ಗಾಡಿ ಡ್ರೈವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೈರ್ ಹೀಟ್ ಆಗಲ್ಲ, ಏನಿಲ್ಲ. ಏನು ಮಾಡ್ತೀಯ, ಅಕ್ಕಿ ಲೋಡ್ ತುಂಬಿದ್ದೀನಲ್ಲ, ಒಂದು ಸ್ವಲ್ಪ ಭಯ. ಎಲ್ಲಾದರೂ ಪ್ಲಾಟ್ಫಾರಮ್ ಸೈಡಲ್ಲ ಎಲ್ಲ ಒಂದು ನೀರಿಗೆ ಹೋಗ್ಬಿಟ್ರೆ ಕಷ್ಟ. ಏನೂ ಆಗದೆ ಇದ್ದರೆ ಸಾಕು. ಹೀಗೆ ಹೊಟ್ಟೆ ಹಸ್ತಿದೆ, ಊಟ ಮಾಡಿಸ್ಬೇಕು ಈ ಬಂಕಲ್ಲಿ. ಗಾಡಿಗೆ ಊಟ ಮಾಡಿಸ್ಕೊಂಡು ಹೋಗೋಣ ಬನ್ನಿ. ಹೊಟ್ಟೆ ಹಸು ಅಂತ ಲೈಟು ಬ್ಲಿಂಕ್ ಆಗ್ತಾ ಆಯ್ತು. ಊಟ ಕೊಡಿಸ್ತೀವಿ ಮಾರಮ್ಮ ಇಲ್ಲಿ ಗೌರಿ. ಬನ್ನತ್ ನನಗೆ ಡೀಸೆಲ್ ತೋರ್ಸಾಕಪ್ಪ, ಹಾಕ್ಬೇಕಾದ್ರೆ. ಹಾಂ, ಅದು ಯಾಕೆ ಝೀರೋ ಆಗ್ತಾ ಇಲ್ವಲ್ಲ? ಹಾಂ, ಝೀರೋ ಡೀಸೆಲ್ ಹಾಕಿಸ್ಬೇಕಾದ್ರೆ ನೋಡಿ ಹಾಕ್ಸಿ. ಓಕೆ, ನೋಡು, ಹಾಕಿ ಅನುಮಾನ ಬೇಡ. ಅನುಮಾನ ಏನಿಲ್ಲ. ಮಳೆ ಬಂದಾಗ ಏನು ಮಾಡುತ್ತೆ, ಇಲ್ಲಿ ಗ್ಯಾಪ್ ಐತಲ್ಲ, ಇಲ್ಲ ನೀರು ಹೊರಟೋಗ್ಬಿಡುತ್ತೆ. ಇದಕ್ಕೆ ಸಿಲಿಕಾನ್ ಏನೋ ಬರುತ್ತೆ, ಸಿಲಿಕಾನು ಇದಕ್ಕೆ ಹಾಕ್ಬೇಕು. ಎಲ್ಲ ನೀರು ಹೋಗ್ತಾವೆ ಒಳಗಡೆ. ಇದು ಕಂಪ್ನಿ ಬೀಡಿಂಗು ಸರಿಗಿರಲ್ಲ. ಎಲ್ಲಾದ್ರೂ ಇವಾಗ ಟೇಪ್ ಸಿಕ್ಕಿದ್ರೆ ಇದಕ್ಕೆಲ್ಲ ಟೇಪ್ ಹಾಕ್ಬೇಕು. ಇದಕ್ಕೆ ಲಾಸ್ಟ್ ಲೋಡ್ ಮಾಡಿದ್ನಲ್ಲ ಬೀದರ್ಗೆ, ಆವಾಗ ಬ್ರೇಕ್ ಹೊಡೆದು ಹಂಸತ್ರ ಇದೊಂದು ಸ್ವಲ್ಪ, ಆ ಕಡೆದೊಂದು ಸ್ವಲ್ಪ ಬೆಂಡಾಗಿದೆ. ಇನ್ನೊಂದು 2 ಹೋಲಾಗಿರ್ಬೇಕು. ಎಲ್ಲನ ಟೇಪ್ ಸಿಕ್ಕಿರ್ ತಗೊಂಡು ಹಾಕ್ಬೇಕಿದು. ಇದನ್ನು ರೆಡಿ ಮಾಡಿಸ್ಬೇಕು, ತಟ್ಟಿಸಿ ರೆಡಿ ಮಾಡಿಸೋಣ. ಇಂಥ ಅಕ್ಕಿ ಲೋಡ್ ಆದಾಗೆ ಇವು ತೊಂದರೆ ಮಾಡೋದು. ಈ ಥರ ಬೀಡಿಂಗ್ ಇರುತ್ತಲ್ಲ, ಇಲ್ಲಿ ನೀರು ಹೋಗ್ಬಿಡುತ್ತೆ. ಇದಕ್ಕೆ ಇವಾಗ ಟೇಪ್ ತಗೊಂಡು ಟೇಪ್ ಹಾಕ್ಬೇಕು. ಇವಾಗ ಎಲ್ಲಾದರೂ ಸಿಕ್ಕಿದ್ರೆ ಹಾಕೋಣ. ಸದ್ಯಕ್ಕೆ ಡೀಸೆಲ್ ಹಾಕಿಸ್ತಾ ಇದ್ದೀನಿ. ಬಿಲ್ ಪೇ ಮಾಡಿದ್ದೀನಿ. 5,000 ಹಾಕ್ಸಿದ್ದೀನಿ. ಇಲ್ಲಿಂದ ಕೇರ್ಪುರಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಸಿದ್ದೀನಿ. ನೆಕ್ಸ್ಟ್ ಲೋಡ್ ಹೋದಾಗ ಹಾಕ್ಸೋಣ. ಯಾಕಂತಂದರೆ ವೀಡಿಯೋ ಹಾಕಿ ಮಾಡ್ಕೊಂಡೆ ಅಂತಂದರೆ ಈಗನ್ನು ಎತ್ತಿದ್ರು. ಈಗನ್ನು ಎತ್ತಿ ಹಾಕಕ್ಕೆ ಹೋದ್ರು, ಯಾಕೆ ಬರಲಿಲ್ಲ. ಮತ್ತು ಆಗನ್ನು ತೆಗೆದಿದ್ರು. ಅದಕ್ಕೋಸ್ಕರ ಡೀಸೆಲ್ ಹಾಕಿಸ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಹಾಕ್ಸಿ. ಡೀಸೆಲ್ ಬರುತ್ತೆ, ಇಲ್ಲ ಅಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬರೋಲ್ಲ. ಒಂದೊಂದು ಬಂಕಲ್ಲಿ ನೋಡಿ ಹಾಕಿಸ್ಕೊಬೇಕು ಡೀಸೆಲ್. ಇಂದ್ರ ಮುಂದೆ ಎಲ್ಲಾದರೂ ಊಟ ಮಾಡ್ಕೊಂಡು ಶಿಸ್ತಾಗಿ ಹೋದ್ರೆ ಆಯಿತು. ಆರಾಮಾಗಿ ಹೋಗೋಣ, ಟೆನ್ಷನ್ ಏನಿಲ್ಲ. ಇದು ರೈಟ್ ಸೈಡಿಂದ ವೈಪರ್ ಬರ್ತಾಯಿಲ್ಲ, ಲೆಫ್ಟ್ ಸೈಡಿಂದ ವೈಪರ್ ಬರ್ತಾಯಿತ್ತು. ಇದು ನಟ್ ಲೂಸ್ ಆಗಿತ್ತು, ನಟ್ಟು ಟೈಟ್ ಮಾಡಿದ್ದೀನಿ. ಮಳೆ ಜೋರಾಯಿತು, ಇನ್ನೇನು ಮಾಡೋದು. ಮತ್ತೆ ಟಾರ್ಪಲ್ ಹಾಕಿದ್ದು ಆಯಿತು. ಕರ್ಮ. ಮತ್ತು ರೆಕ್ಸಿನ್ ಹಾಕಿದ್ದೀನಿ, ಇವಾಗೇನು ಟೆನ್ಷನ್ ಇಲ್ಲ. ಮತ್ತು ಯಾಕೆ ಹಿಂಗೆ ಆಗ್ತಾಯಿತ್ತು, ಇವಾಗ ಲೋಡ್ ಮಾಡೋದು ಬೇಡ, ಸವಾಸನೂ ಬೇಡ ನಂಗೆ ಆಗೋಯ್ತು. ಎಲ್ಪರ್ ಇಲ್ಲ, ಏನಿಲ್ಲ, ನಾನು ಒಬ್ಬನೇ. ಸೊ ಹೋಗಪ್ಪ, ಅರ್ಧ ಗಂಟೆ ಆಯಿತು. ಇದು ರೆಕ್ಸಿನೆಲ್ಲ ಹಾಕಿ ಇದು ವೈಪರಿಂದೆಲ್ಲ ರೆಡಿ ಮಾಡ್ಕೊಂಡು ನೋಡೋಣ ಬನ್ನಿ. ಎಲ್ಲಾದರೂ ಊಟ ಸಿಕ್ಕಿದ್ರೆ ಊಟ ಮಾಡ್ಕೊಂಡು ಮುಂದೆ ಹೋಗೋಣ. ಈ ಅಕ್ಕಿ ಲೋಡ್ಗಳು ಸವಾಸ ಅಲ್ಲಪ್ಪ ಸ್ವಾಮಿ. ಹೋಗಪ್ಪ, ಬೇರೆ ಲೋಡ್ ಆದರೆ ಟೆನ್ಷನ್ ಇರಲ್ಲ. ಈ ಅಕ್ಕಿ ಲೋಡ್ಬಿಟ್ಟು ಒಂದೊಂದಲ್ಲ ಸಮಸ್ಯೆಗಳು. ಸಮಸ್ಯೆ ಏನು ಮಾಡೋಕ್ಕಲ್ಲ. ಇಲ್ಲಿ ಬಿಡ್ಜಡೆ ತಗೊಂಬಂದು ಟಾರ್ಪಲ್ ಹಾಕಿದ್ದು. ಈಗ ನೋಡಿ, ಯಾವ ಮಳೆನೂ ಇಲ್ಲ, ಏನೂ ಇಲ್ಲ. ಟಾರ್ಪಲ್ ಹಾಕಿದ್ದೀನಿ. ಈಗ ವೈಪರ್ ಕೆಲಸ ಮಾಡ್ದಿಲ್ದಿರೋ ನಡೀತೈತೆ, ಟಾರ್ಪಲ್ ಹಾಕ್ದಿಲ್ದಿರೋ ನಡೀತೈತೆ. ಏನಿದು ಕರ್ಮ. ಹೊಸ್ದಾಗಿ ಗಾಡಿ ಮಾಡ್ತೀನಿ ಅಂತ ಫೋನ್ ಮಾಡ್ತಾರೆ, ಮತ್ತು ಫೋನ್ ನಂಬರ್ ಕೇಳ್ತಾರೆ. ಏನು ಮಾಡ್ತಿರೋ ಈ ಕುಲ್ಗೆಟ್ ಬಾಡಿಗೆಯಲ್ಲಿ? ಭಾಳ ಹಿಂಸೆ ಐತೆ. ಏನೋ ನಿಮ್ಮ ಖುಷಿ ಮಾಡಿ, ಒಳ್ಳೇದಾಗಲಿ. ಟೈಮ್ ಬಂದಾಲೆ 11 ಕಾಲ ಆಯಿತು. ಊಟಕ್ಕೆ ನಿಲ್ಲಿಸ್ದೆ. ರೆಕ್ಸಿನ್ ಟಾರ್ಪಲ್ ಹಾಕಿರೋ ಗಾಡಿ ಔಟ್ಲುಕ್ಕು ಸಖತ್ತಾಗಿ ಕಾಣಿಸುತ್ತೆ.
ಸದ್ಯಕ್ಕೆ ಕಡಗೆರೆ ಹತ್ರ ನಮ್ಮದು ರೆಗ್ಯುಲರ್ ಡಾಬಾ ಮಾರುತಿ ಡಾಬಾ. ಇದು ಚಿರಾದಿಂದ ಬಂದರೆ ಎರಡನೇ ಬ್ರಿಡ್ಜು ರೈಟ್ ಬಂದು ಇದು ಮೈಸೂರು ರೋಡು, ಇಲ್ಲೇ ಎಂಟ್ರಿಲಿ. ತುಮಕೂರು ಕಡೆಯಿಂದ ಬಂದರೆ ಕಳಮೇಳ ಟೋಲ್ ಬಿಟ್ಟು ಎರಡನೇ ಬ್ರಿಡ್ಜ್ ಹತ್ರ ಲೆಫ್ಟು. ಊಟ ಸೂಪರಾಗಿರುತ್ತೆ, ಯಾರನ್ನ ಬಂದರೆ ಊಟ ಮಾಡ್ಕೊಳ್ಳಿ. ನಮ್ಮದು ರೆಗ್ಯುಲರ್ ಡಾಬಾ. ನಾವು ಬೆಂಗಳೂರಿಂದ ಡ್ಯೂಟಿ ಮುಗಿಸ್ಕೊಂಬಂದರೆ ಫಸ್ಟು ಅಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಿದ್ವಲ್ಲ, ಮನೆಗೆ ವಿಸಿಟ್ ಹಾಕಿ ಡಾಬಾ ತಕ್ಕೆ ಸೀದಾ ಬಂದು ನಮ್ಮದಿದೆ ಅಡ್ಡ ಡಾಬಾ. ಸದ್ಯ ಗಾಡೀಲಿ ಸೈಡ್ಗೆ ಹಾಕಿದ್ದೀನಿ, ಊಟ ಮಾಡ್ಕೊಂಬರೋಣ ಬನ್ನಿ, ಟೈಮ್ ಆಯ್ತಲ್ಲ. ದಾಲು ರೋಟಿ ರೈಸ್ ಹೇಳಿದ್ದೀನಿ, ಗೀ ರೈಸ್ ಹೇಳಿದ್ದೀನಿ, ಒಂದು ಹಾಫ್ ತಿನ್ಕೊಂಡು ರೈಸ್ ಬಂದಿದೆ. ಇದೇ ಹೆಚ್ಚಾಗಿ ಏನು ಮಾಡಬೇಕು. ಊಟ ಏನೋ ಆಯಿತು, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. 3 ಗಂಟೆ ಅಷ್ಟೊತ್ತಿಗೆ KR ಪುರಂಗೆ ಹೋಗ್ಬೇಕು. 3 ಗಂಟೆಗೆ ಬಾ ಅಂತಂದರು. ಬೆಳಗ್ಗೆ ಹೋಗೋಣ, ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತಂದರೆ ನೋ ಎಂಟ್ರಿ, ಆಳ ಧ್ವಾನ, ನೇಮ್ ಮಾಡೋಕ್ಕಾಗುತ್ತೆ ಹೋಗೋದು. ಸೊಂಟ ಬೇರೆ 8 ಆಣೆ ಕೇಳ್ತಾ ಐತೆ. ಬೇಗ ಹೋಗಿ ಅವ್ರು ಒಂದಾಡು ಮಾಡ್ಕೊತಾರೆ. ಕೌಂಟಿಂಗ್ ಏನೋ ತಗೊಬೇಕೇನೋ, ಯಾವ ಕೌಂಟಿಂಗು ತಗೊಳಲ್ಲ ಇಲ್ಲಿ, ನಮಗೆ ಕೌಂಟಿಂಗ್ ಆಗೈತೆ. ಹೋಗಿ ರೆಸ್ಟ್ ಮಾಡ್ಬೇಕು ಫಸ್ಟು, ಸಾಕಾಗೋಯ್ತು. ಇದು ಟಾರ್ಪಲ್ಲು ಹಿಂಸೆ, ಏನು ಮಾಡೋಕ್ಕಲ್ಲ. 3 ಗಂಟೆ ಅಷ್ಟೊತ್ತಿಗೆ ಹೋಗಿ ಒಂದೊಂದು ಪಾಯಿಂಟ್ಗೆ ಹಾಕಿ ರೆಸ್ಟ್ ಮಾಡೋಣ. KR ಪುರಂ ಬಂದಾಯಿತು, ಟೈಮ್ ಬಂದಲ್ಲೇ 3 ಕಾಲ ಆಯಿತು. ಲೇಬರ್ ಬರಬೇಕಂತೆ, ಲೇಬರ್ ಬರಲಿ, ಅಲ್ಲಿಂದ ತನಕ ರೆಸ್ಟ್ ಮಾಡೋಣ. ಸೈಡ್ಗೆ ಹಾಕೊಂತಂದ್ರು, ಸೈಡ್ಗೆ ಹಾಕೋಣ. ಇಲ್ಲೇ ಎಲ್ಲೋ ಐತೆ, ಅವ್ರು ಲೇಬರ್ ಬರಬೇಕು, ಲೊಕೇಶನ್ ಗೊತ್ತಿಲ್ಲ. ಮಾರ್ನಿಂಗ್ ಸ್ನೇಹಿತರೆ, ಸದ್ಯಕ್ಕೆ ಅಂಗಡಿಯವರು ನಾನು ಹೇಳಿದಾರಂತೆ, ಅಂಗಡಿ ಹತ್ರ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. 3 ಗಂಟೆಗೆ ಖಾಲಿ ಮಾಡ್ತೀನಿ ಅಂತಂದರು, ಮತ್ತು 5 ಗಂಟೆಗೆ ಖಾಲಿ ಮಾಡ್ತೀನಿ ಅಂತಂದರು. ಟೈಮ್ ಬಂದಾಲೆ 7:15 ಆಯಿತು. ಯಾವಾಗ ಖಾಲಿ ಮಾಡ್ತಾರೆ ನೋಡೋಣ. ಹಿಂದಿ ರೋಡಿಗೆ ಬರೋದು ಅನ್ಲೋಡ್ ಮಾಡೋದು ಆಗೈತಪ್ಪ ನನ್ನ ಬದುಕಂತೂ. ನೋಡಿ ಇಲ್ಲಿ ಹಾಕಿದ್ದೀನಿ, ಇಲ್ಲೇ ಶಾಪ್ ಇರೋದು, ಅನ್ಲೋಡ್ ಮಾಡ್ತಾಯಿದ್ದಾರೆ. 1.5 ಅವರ್ ಬೇಕು, ಆರಾಮಾಗಿ ಅನ್ಲೋಡ್ ಮಾಡ್ಕೊಂಡ್ಲಿ. ಟಾರ್ಪಲಲ್ಲಿ ನೀಟಾಗಿ ತಕ್ಕಂಡು ಕೊಟ್ಟಿದ್ದೀನಿ. 1 ಅವರಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಅನ್ಲೋಡಿಂಗ್. ಕರೆಕ್ಟಾಗಿದೆ ಎಲ್ಲ, ಏನು ತೊಂದರೆ ಇಲ್ದಂಗೆ ಅನ್ಲೋಡ್ ಆಗಿದೆ. ಇಲ್ಲಿಂದ ಬಾಡಿಗೆ ಇಸ್ಕೊಂಬಿಟ್ಟು ಮೇನ್ ರೋಡಿಗೆ ಹೋಗೋಣ. ಅನ್ಲೋಡಿಂಗ್ ಎಲ್ಲ ಬೇಗ ಮುಗಿಸಿದ್ರು, ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು. ಬಾಡಿಗೆ ಎಲ್ಲ ಕೊಟ್ಟರು. 2 ಬಾಡಿಗೆನೇ ಬೆಸ್ಟು, ಅನ್ಲೋಡ್ ಆಗ್ತಿದ್ದಂಗೆ ಅಮೌಂಟ್ ಎಲ್ಲ ಬರುತ್ತೆ. ಈ ಅಡ್ವಾನ್ಸ್ ಕೊಡೋದು ಮತ್ತು ರಿಸೀವ್ಡ್ ಕೊರಿಯರ್ ಮಾಡೋದು, ಅವನಿಗೆ ಹೋಗಿ ಅವನು ಬಾಡಿಗೆ ಹಾಕಿ ನಾವು ತಗೊಂಡು ಅದೆಲ್ಲ ಹಿಂಸೆ. 2 ಬಾಡಿಗೆನೇ ಬೆಟ್ರ್ ಅನ್ನಿಸುತ್ತೆ. ಯಾಕಂತಂದರೆ ಅನ್ಲೋಡ್ ಆಗ್ತಿದ್ದಂಗೆ ಫುಲ್ ಅಮೌಂಟ್ ಬರುತ್ತೆ, ಟೆನ್ಷನ್ ಇರಲ್ಲ. ಈಗ ಸದ್ಯಕ್ಕೆ ಭಟ್ರಳ್ಳಿಯಿಂದ ಲೆಫ್ಟ್ ಒಂದು 5 ಕಿಲೋಮೀಟ್ರ್ ಹೋಗಿದ್ದೆ ಒಳಗಡೆ. ಇವಾಗ ಇಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕ್ಬಿಟ್ಟು ನಾಷ್ಟ ಮಾಡ್ಕೊಂಡು ಯಶವಂತಪುರ ಹೋಗಬೇಕು, ಟ್ರಾನ್ಸ್ಪೋರ್ಟ್ ಹತ್ರ. ಇಲ್ಲಿಂದ ಏನು ಲೋಡ್ ಏನು ಆಗಲ್ಲ KR ಪುರಂದಿಂದ. ಇವತ್ತು ಶನಿವಾರ ಲೋಡ್ ಮಾಡಿದ್ರೆ ಮತ್ತೆ ಭಾನುವಾರ ಲೋಡ್ ಆಗೋಲ್ಲ, ಸೋಮವಾರ ಗಂಟೆ ಕಾಯಬೇಕು. ಎಲ್ಗನ ಆಗಲಿ ಹೋಗ್ತಾ ಇರೋದೆ ಲೋಡ್, ಎಲ್ಗನ ಆಗಲಿ ಇವತ್ತು ಅದು ಇದು ಅಂತ ಏನು ಕೇಳಲ್ಲ, ಸುಮ್ಮನೆ ಲೋಡ್ ಮಾಡಿಬಿಡ್ತೀನಿ ಇವತ್ತು. ಗಾಡಿ ಇಲ್ಲೆಲ್ಲ ನಾ ಸೈಡ್ಗೆ ಹಾಕಿ ಸ್ವಲ್ಪ ನಾಷ್ಟ ಮಾಡಿ ಯಶವಂತಪುರ ಕಡೆ ಹೊರಡೋಣ ಬನ್ನಿ. ಬರೋಣ ಅಂತ ಆ ಸೈಡ್ ಹೋಗಿದ್ದೆ, ಗಾಡೀಲಿ ಸೈಡ್ಗೆ ಹಾಕಿದ್ದೀನಿ. ಇವಾಗ ಪೀಣ್ಯದಿಂದ ಲೋಡ್ ಸೆಟ್ ಆಗಿದೆ, ಎಲ್ಲಿಗೆ ಅಂತ ನೆಕ್ಸ್ಟ್ ಲೆವೆಲ್ ಹೇಳ್ತೀನಿ. ಅದು 3 ಲೋಡ್ ಬಂದಿದ್ದಾವೆ. ಪೀಣ್ಯದಿಂದ
ಅಹಮದಾಬಾದ್ ಗುಜರಾತು, ಮತ್ತು ಒಡಿಸ್ಸಾಗಿದೆ ಕೋಲಾರದಿಂದ ಟೊಮೊಟೊ ಲೋಡು, ಮತ್ತು ದಾವಸ್ಪೇಟೆಯಿಂದ ಹೈದ್ರಾಬಾದ್ ಇದೆ. 3 ಲೋಡು ಚೆನ್ನಾಗಿದೆ. 3 ಲೋಡಲ್ಲಿ 1 ಲೋಡ್ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಬಂದು ಟೈಮ್ ಬಂದು ಅಲ್ಲೇ 10:30 ಆಯಿತು. ಟಿಫನ್ ಮಾಡ್ಕೊಂಬಂದೆ. ಲೋಡ್ ಸೆಟ್ಟಾಗಿದೆ, ಲೋಡಿಗೆ ಹೋಗ್ಬೇಕು. ಇವತ್ತು ಸಾಟರ್ಡೆ, ನೋ ಎಂಟ್ರಿ ಐತೆ. ನೋ ಎಂಟ್ರಿ 10 ಗಂಟೆಯಿಂದ 2:30 ಗಂಟೆ ಹೆವಿ ವೆಹಿಕಲ್ಸ್ ಓಡಾಡೋಂಗಿಲ್ಲ. ಸಾಟರ್ಡೆ ಅನಿಸುತ್ತೆ. 2:30 ಹಂಗೆ ಲೊಕೇಶನ್ ಕಳಿಸಿದ್ದಾರೆ ಪಾರ್ಟಿ. ಲೊಕೇಶನ್ ಹತ್ರ ಹೋಗಿ ಲೋಡ್ ಮಾಡೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಡವ್ರ ಮಕ್ಕಳನ್ನ ಬೆಳೆಸಿ. ಓಕೆ ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.